ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ NS ರಮಾ ಅವರು. ಎಂಜಿನಿಯರಿಂಗ್ ಫೀಲ್ಡಲ್ಲಿ ಅಂದರೆ 40 ವರ್ಷಗಳ ಒಂದು ಸೇವೆ ನಿರಂತರವಾಗಿ ನಡೆಸ್ಕೊಂಡು ಬಂದವರು. ಈಗ ಎಲೆಕ್ಟ್ರಾನಿಕ್ ಸಿಟಿ ಅಸೋಸಿಯೇಷನ್ನ CEO ಆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ನಿಮ್ಮ ಉದ್ಯೋಗ ಶುರು ಆಗಿದ್ದು ಅಂದಾಗ ಎಷ್ಟನೇ ಇಸ್ವಿಯಲ್ಲಿ, ಯಾವ ರೀತಿ, ಎಲ್ಲಿ ಶುರು ಆಯಿತು? ಫಸ್ಟ್ ಮೊದಲನೇ ಜಾಬ್ ಯಾವ ಕಂಪ್ನಿಯಲ್ಲಿತ್ತು? ಮೈಸೂರಲ್ಲೇ ಇರಬೇಕು ಅಂತಿದ್ರು. ಆಮೇಲೆ ಕೊನೆಗೆ ಬೆಂಗಳೂರಿಗೆ ಒಪ್ಕೊಂಡಾಯಿತು. ಓಕೆ. ಸೊ ಬೆಂಗಳೂರಿಗೆ ಬಂದೆ. ಅಲ್ಲಿ ಇಲ್ಲಿ ವಿಮೆನ್ ಇಂಜಿನಿಯರ್ಸ್ ಆಫೀಸರ್ಸ್ ಅಂತ ಕರಿತಾ ಇದ್ರು. ಅವಾಗ ಇರಲೇ ಇಲ್ಲ ಯಾರೂ. ನಾವೇನಾದರೂ ಕ್ಯಾಂಟೀನ್ಗೆ ಹೋದರೆ 600 ಆಫೀಸರ್ಸು ನಮ್ಮ ನೋಡಿ ಇದೇನಪ್ಪ ಯಾರು ಬಂದ್ಬಿಟ್ಟಿದಾರೆ ಹೊಸದಾಗಿ ಅಂತ ನೋಡೋ ಥರ ಇತ್ತು. ಆಫೀಸಲ್ಲಿ ಎಷ್ಟು ಜನ ಕೊಲೀಗ್ಸ್ ಇದ್ರು? ನೀವು ಹುಡುಗಿಯರು ಎಷ್ಟು ಜನ ಇದ್ರಿ ಕೊಲೀಗ್ಸ್? ಹುಡುಗಿಯರು ಭಾಳ ಕಡಿಮೆ ಇದ್ರು. ಭಾಳ ಕಡಿಮೆ ಇದ್ರು. ಅಫ್ಕೋರ್ಸ್ ಮೆನ್ ವರ್ ಲಾಟ್ ಅಲ್ಲೆಲ್ಲ ಬೇಕಾದಷ್ಟು ಜನ ಇದ್ರು, ಸಾವಿರಾರು ಜನ ಇದ್ರು. ಸೊ ಅಲ್ಲಿ ನಾನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿದ್ದೆ. ಓಕೆ. ಆಮೇಲೆ ಅಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇದ್ದಿದ್ದರಿಂದ ಒಂಥರ ನಮ್ಮ ಕ್ರಿಯೇಟಿವಿಟಿಗೆ, ನಮ್ಮ ಥಿಂಕಿಂಗಿಗೆ ತುಂಬ ಒಳ್ಳೆ ಫೌಂಡೇಶನ್ ಆಯಿತು ಅಂತ ಅನಿಸುತ್ತೆ ನನಗೆ. ಅದಾದಮೇಲೆ ನನಗೆ ಆ ಕೆಲಸದಲ್ಲಿ ಒಂದು ಈಗಲೂ ಎಲ್ಲ ನನ್ನ ಕೆರಿಯರ್ ಸೇರಿದ್ರೂ ಮುಖ್ಯವಾಗಿ ನಾನು ತುಂಬ ಚೆನ್ನಾಗಿ ನನಗೆ ಈಗಲೂ ಸಂತೋಷ ಆಗೋ ಒಂದು ಪ್ರಾಜೆಕ್ಟ್ ಅಂದರೆ ಡಿಜಿಟಲ್ ಮೈಕ್ರೋವೇವ್ ಸಿಸ್ಟಮ್ಸ್ ಅಂತ ಒಂದು ಪ್ರಾಜೆಕ್ಟ್. ಅದು NEC ಜಪಾನ್ ಜೊತೆ ನಾವು ಕೊಲಾಬ್ರೇಷನ್ನು. ಅದು 10 ವರ್ಷಗಳ ಕಾಲ ಶುರುವಿಂದ ಹಿಡಿದು ಕೊನೆ ತನಕ ಅದನ್ನು ನಾನು ನಡೆಸಿದ್ದೆ. ನಾನೇ ಮೇನ್ ಪರ್ಸನ್ ಆಗಿದ್ದೆ. ಒಳ್ಳೆ ಅದಕ್ಕೆ ಅದನ್ನು ನಾನು ನನ್ನ ಕೆರಿಯರ್ ಗ್ರಾಫಲ್ಲಿ ಅದು ಬೆಸ್ಟ್ ಪೀರಿಯಡ್ ಆಫ್ ಮೈ ಲೈಫ್. ಅದು ಇನ್ನೂ ಯಾತಕ್ಕೆ ನನಗೆ ತುಂಬ ಅದಕ್ಕೆ ಅಭಿಮಾನ ಅಂತಂದರೆ, ಅದನ್ನು ಶುರು ಮಾಡೋಕ್ಕೆ ಮುಂಚೆ ನನಗೆ ಕಾಲು ಫ್ರ್ಯಾಕ್ಚರ್ ಆಗಿಬಿಡ್ತು. ಏಣಿ ಹತ್ಬಿಟ್ಟು ಬಿದ್ದು ಫ್ರ್ಯಾಕ್ಚರ್ ಆಗೋಗಿತ್ತು. ಓಕೆ. ಆವಾಗ ನನಗೆ R&Dಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಕಾರ್ಪೊರೇಟ್ ಆಫೀಸಲ್ಲಿ ಸುಮ್ಮನೆ ಇದು ಬರುತ್ತಲ್ಲ, ಎಲ್ಲ ಕೊಟೇಶನ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಟ್ಯಾಬ್ಲೆಟ್ ಮಾಡು ಅಂತ ಹೇಳಿದ್ರು ನನಗೆ. ಅದನ್ನು ನಾನು ಟ್ಯಾಬ್ಲೆಟ್ ಮಾಡೋಕ್ಕೆ ಶುರು ಮಾಡಿದೆ ಆ ಪ್ರಾಜೆಕ್ಟ್ಗೆ. ಆ ಪ್ರಾಜೆಕ್ಟ್ ಅಲ್ಲಿ ಶುರುವಾಗಿದ್ದು ಪೂರ್ತಿ ಮುಗಿಯೋ ತನಕ ನಾನೇ ಮಾಡಿದೆ. ಅದು ನನಗೆ ದಿಸ್ ಈಸ್ ಎ ಕಾಲ್ಡ್ ಆಪರ್ಚುನಿಟಿ ಇನ್ ಅಡ್ವರ್ಸಿಟಿ ಅಂತ. ಅಂದರೆ ನನಗೆ ಕಾಲು ಮುರಿದೋಗಿದ್ರೆ, ಅಯ್ಯೋ ಕಾಲು ಮುರಿದೋಯ್ತಪ್ಪ, ಆಫೀಸ್ಗೆ ಹೋಗೋಕ್ಕಾಗಲ್ಲ, ಒಂದು ವರ್ಷ ರಜಾ ಹಾಕ್ಬಿಡ ಅನ್ಕೋಬೋದಾಗಿತ್ತು. ಬಟ್ ಆ ಥರ ಮಾಡಲಿಲ್ಲ ನಾನು. ವರ್ಕ್ ನೇಚರ್ ಹೇಗಿತ್ತು? ನಿಮ್ಮ ವರ್ಕಿಂಗ್ ಅವರ್ಸ್ ಹೇಗಿತ್ತು? ಈಗ ಸ್ಯಾಟರ್ಡೆ ಸಂಡೇ ಕೂಡ ಹೋಗ್ತಿದ್ರ ಅವಾಗ ನೀವು? ಇದರಲ್ಲಿ ITIಲಿದ್ದಾಗ 6 ದಿನನೂ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. ಒಂದಿನ ಅರ್ಧ ಇದಾಯಿತು ಏನೋ ಆಯಿತು. ಅದು ಯಾವಾಗಲೂ ನನ್ನ ಕೆಲಸದಲ್ಲಿ ಯಾವಾಗಲೂ 20 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ಇಲ್ಲಿಂದ ಕೃಷ್ಣರಾಜಪುರಕ್ಕೆ ಟ್ರಾವೆಲ್ ಮಾಡಬೇಕಾಗ್ತಿತ್ತು, ಮಾಡ್ತಾಯಿದ್ವಿ. ಆದರೆ ಕೆಲಸ ಇರೋವಾಗ ರಾತ್ರಿ ಇಲ್ಲ, ಬೆಳಗಿಲ್ಲ, ಸಂಡೇ ಆ ಥರ ಇಲ್ಲ, ಯಾವಾಗ ಬೇಕಾದರೂ ಹೋಗ್ತಾ ಇದ್ದೆ ಆ ಥರ. ಈಗ ಏನು ಅನಿಸುತ್ತೆ ನಿಮಗೆ? ಕೆಲಸದ ಒತ್ತಡಗಳು ಜಾಸ್ತಿ ಇದೆ ಅಂತಿದೆ ಈಗ ಯಂಗ್ಸ್ಟರ್ಸ್ಗೆ, ಈಗಿನವ್ರಿಗೆ? ಪರ್ಫೆಕ್ಷನ್ ಬೇಕಾದಂಗೆ ಹಾಗೆ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ನಾವು ಹೇಗೋ ಒಂದು ಮಾಡ್ತೀವಿ ಅಂದರೆ ಕೆಲಸ ಅದು ಒತ್ತಡ ಅಷ್ಟಿರಲ್ಲ. ಪರ್ಫೆಕ್ಷನ್ ಅದು ಎಲ್ಲರಿಗೂ ಅದು ಅನ್ವಯಿಸುತ್ತೆ. ನಾವು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡೋಣ ಅಂತ ಹೋದರೆ ಅದರಲ್ಲಿ ಒಂದು ಅಚ್ಚುಕಟ್ಟುತನ ಮಾಡಬೇಕು ಅಂದರೆ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಲ್ಯಾಂಗ್ವೇಜ್ ಹೋಲ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ಈಗ ನೀವು ಕನ್ನಡದಲ್ಲಿ ಮಾತಾಡಬೇಕಾದ್ರೂ ಕನ್ನಡದ ಲ್ಯಾಂಗ್ವೇಜ್ ಹೋಲ್ಡು ಚೆನ್ನಾಗಿರಬೇಕು, ಎಲ್ಲ ಲ್ಯಾಂಗ್ವೇಜ್ ಹೋಲ್ಡು ಚೆನ್ನಾಗಿರಬೇಕು. ಅದರಿಂದ ನಾನು ಹೇಳೋದು, ಈಗಿನ ಕಾಲಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗಬೇಕು. ಚೇಂಜ್ ಆಗ್ತಾ ಇದ್ದೀವಿ. ಜೊತೆಗೆ ಅದೇ ಮನಸ್ಸಿಟ್ಟು ಅಷ್ಟೇ ಇದರಿಂದ, ಯಾಕೆ ನಮ್ಮ ಕಾಲದಲ್ಲಿ ಇವಾಗ ನನಗೆ ಆ ಕೆಲಸ ಬಿಟ್ಟರೆ ಬೇರೆ ಕೆಲಸ ಸಿಗುತ್ತಾ ಅಂತ ಒಂದು ಡೌಟ್ ಇತ್ತು. ಅದರಿಂದ ನಾನು ಆ ಕೆಲಸನೇ ಇದೇ ನಂದು ಫೈನಲ್ ಜಾಬ್ ಅನ್ನೋ ಥರ ಕೆಲಸ ಮಾಡ್ತಾ ಇದ್ದೆ. ನಿಜವಾಗ್ಲೂ ಖುಷಿ ಆಗುತ್ತೆ ಇಂಥವ್ರ ಜೊತೆ ಮಾತಾಡುವಾಗ. ಮತ್ತಷ್ಟು ಮಾತಾಡೋಣ ಮೇಡಮ್ ಜೊತೆಗೆ ಚಿಕ್ಕ ಬ್ರೇಕ್ ನಂತರ.